ಸಂಚಯ ಎಂಬ ಮೇಘ ಸಂಚಯಕ್ಕೆ ಪ್ರಚಂಡ ಮಾರ್ಗ ನಡೆಸುತ್ತಿದ್ದರೆ ಹಿಂದಿನ ಕಾಲದ ಜಯವಂಜಿ ಭಾರತವದಿದೆ ಗಂಡುಗಳಿ ಕಾಂಡಿ ವಿಜಯನು ಬಂದು ತೂರಂಡ ಬಲ್ಲನೊಂದು ಖಂಡಿಸಿ ಅನ್ನ ಮುಖಮಂಡಲವನ್ನು ನೋಡುವ ಖಂಡಿತ ನಿನಗೆ ಸಮಾರಂಗದ ಸಲ್ಲದು ಅದು ಯಾಕಂತ ಸಲ್ಲವೋ ಜನಕ ಯಾರಿಗೂ ಸಾಧ್ಯವಾಗದಂತೆ ದ್ರೋಣನು ಪದ್ಮಯುವನ್ನು ರಚಿಸಿರುವನು. ಆ ಪದ್ಮಯುಗವನ್ನು ಭೇದಿಸಿ ದ್ರೋಣನಿಗೆ ಪಂಚಾಂಗನ ಗಂಟನ್ನು ಕಟ್ಟಿ ಕಳಿಸಿಬಿಡಲು ಬಲಶಾಲಿಯಾದ ಕಪ್ಪಲಿಗನೆಂಬ ಕರ್ಣನಿರುವನು. ಕಪ್ಪಲಿಗನೆಂಬ ಕರ್ಣನನ್ನು ಮೊಪ್ಪಿ ಬಿಡಿಸಿ ಮೀನಿಗೆ ಕೊಟ್ಟು ಕಳಿಸಿಬಿಡಲು ಅದೇ ಅವಸ್ಥೆಯಲ್ಲಿ ಅಷ್ಟು ನಿನಗೆ ಬಲ ಎಲ್ಲಿಯದ? ಅವೋ ಜನಕ ಎನ್ನ ಗಂಟು ಬಾಲ್ಯವತ್ತಿ ಎನ್ನ ಕೈಯಲ್ಲಿ ಮೆರೆದು ಈ ಬಿಲ್ಲು ಬಾಣಗಳಿಗೆ ಏನಾದರೂ ಬಾಲ ಕಟ್ಟವಿದೆ ಅಭಿಮಾನ್ಯು ನಿನ್ನ ಪರಾಕ್ರಮವು ಆಗಿರಲಿ. ಹಡಗಿದ್ದ ವಿಜೃಂಭೃತವಾದ ಮಾಣಿಕ್ಯವನ್ನು ಭೇದಿಸುವ ಜನ್ಮದ ತನ್ನನಿಗೆ ಎಂದಿನ ಯುದ್ಧರಂಗದಲ್ಲಿ ಅಪಜಯ ಹೊಂದಿರುವುದಲ್ಲ. ಹಿಂದಕ್ಕೆ ಆಡಂಬರವಾದ ಇಡಂಬಿಯ ಡಿಂಬವನ್ನು ಕುಂಬಿನಿಗೊಳಿಸಿ ಶುಂಭಕಾಮಿನಿಯೊಂದು ಮೆರೆದಿ ಧರಾತಲಕ್ಕೆ ಈಡಾಡಿದೆ. ನಿಂದ ಮಣ್ಣು ಮುಕ್ಕಿ ಬಂದ ಕಿಮ್ಮೀರನೆಂಬ ರಕ್ಕಸರಾಮ ನಿರ್ನಾಮ ಮಾಡಿದೆ. ಗೆಲ್ಲಿದು ನೀಚನಾದ ಕೀಟಗಳ ಪ್ರಾಚೀನ ಮುಗಿಸಿದೆ. ಬಲ್ಲದ ಮಲ್ಲ ಜಗಜಟ್ಟಿಗಳನ್ನು ಬಲ್ಲಿದ ಕಲಿ ಭೀಮ ಸೇನೆಯೊಂದು ಮೆರೆದು ನನಗೆ ಇಂದಿನ ಪದ್ಮಯುವ ಪಕ್ಕು ಬೇಯಿಸುವ ನಿನಗೆ ಅಸಾಧ್ಯವಾಗಿರುವುದು. ತತ್ಕಾರಣ ನಿನಗೆ ನೇಮ ಕೊಡಲು ಕೋರ ಬಿಡು ಬಿಡು ನಿನ್ನ ಬೀಗನ. ಓ ಜನಕ ನಂತರ ಪರಿಹಾಂತರ ಮುಚ್ಚಿಕೊಳ್ಳುವವ ಧರ್ಮಜ ನಕುಲ ಸಹ ದೇವರು ಕಾಲಾದಿಗಳ ತಲೆಗೆ ಬರದಿಲ್ಲ ಪಾಲಿಸಿದೆ. ಅವರಿಂದ ಬರಪುವ ನಾದಿಗಳ ಎಲ್ಲ ಸುರರುತ ಧೈರ್ಯವನ್ನು ಮೇಲ್ಭಾಗದಲ್ಲಿ ನಿಂತು ನೋಡಲಿ. ಅಪರಮಿತ ರಿಪುಗಳನ್ನು ನದಗಿಸುವ ಕುಲ ಅಪರಮಿತ ರಿಪುಗಳನ್ನು ತೋರಿಸುವ ಸಮಯದ ತೀರ್ಪನ್ನು ಅವನು ಬಂದರೆ ಅವನ ಜವನ ವದನಕ್ಕೆ ಬೆವರು ತರಿಸುವನು. ಅವ ಗಡಿಸಿ ಭಾರ್ಗವನೇನಾದರೂ ಬಂದರೆ ಅವನ ಜವ ಗೆಡಿಸಿ ಬಿಡುವನು. ಹಿಂದಿನ ಅವಧಿಗಳ ಅರ್ಜುನನ ಮಾದವನು ಮಹಾಬಲಿತು ನಿಂತರೆ ಅವರ ಬಾವುಗಳ ಕ್ಷಣವಲ್ಲ ನಿಲ್ಲಿಸಿ ಬಿಡುವನು. ಸತ್ಯ ಚಂದನನಾದ ಧರ್ಮನಂದನ ಮತ್ತು ಕಡೆ ಅಪ್ಪನ ಕೊಡು ಧರ್ಮನಂದನ ಶತ್ರುವ ಪಾತ್ರ ಸಂಭಾವನಾದ ನಿಮ್ಮಲ್ಲಿ ಅಪ್ಪಯ್ಯ ಪದ್ಮವ್ಯೂಹ ಎಂಬ ಯುದ್ಧ ಮಂಡಲದಡಿಗೆ ಹೋಗದಿರನ್ನು ತದ್ಬುದ್ಧಿ ಎಂಪೇಳಿದರೆ ನಿನ್ನ ಮನವನ್ನು ಉದ್ಧಾರವಾಗಲರಿಯದು. ನಿನ್ನ ಇಚ್ಛೆಯಂತೆ ನೇಮವನ್ನು ಕೊಡುವೆನು ಹಿಡಿ. ಓಹೋ ಸುತನೆ, ಹೆಚ್ಚಿನ ಶರ ಸಂಗಾಣಗಳಿಂದ ಪರಬಲವನ್ನು ಕೊಚ್ಚುವ ಸಮಯದಲ್ಲಿ ನೀನು ಎಚ್ಚರದಿಂದ ಕಾದು ನಡಿ. ಓಹೋ ಋತುಧರ, ಆತ ಕಾದುಗೊಳ್ಳನೆ ನಿನ್ನಿಗೆ ಬೆಂಬಲವಾಗಿ ಬರುವುದು. ಶಕಟ ಶಕ್ರವ್ಯೂಹಗಳಿಗೆ ಜಯಶ್ರೀ ಪಂಡಿಬಾ ಪುತ್ರ ಜಯವಾಗಲಿ ನಿನಗೆ ಸರ್ವತ. ಗುರುಜನ ಮಧ್ಯಯುತನಾದ ಋತುಧರ ಧರ್ಮಜನ ಆಜ್ಞೆ ಆಯಿತು ಎನ್ನ ಮನದಿಟ್ಟ ಕೈ ಜುಡಿತು. ನಿನ್ನ ದಯ ಹೊಂದಿರದೆ ಪರಬಲವಲ್ಲ ಭಯಂಕರ ನೆನೆಸಿ ಬಂದ ಋತುಧರ ಅಭಿಮನ್ಯು ವ್ಯಾಘ್ರನಂತೆ ಉತ್ಕಟಿಸುತ್ತ ಶೀಘ್ರ ದಿಂಪಾಗಿ ಕಾರಾತದೋಳು ಮೋರ್ಗರಿಪ ಮಾರ್ಗದಿಂದ ದುರ್ಗುಣ ಮಧ್ಯನಾದ ದುರ್ಯೋಧನಾದಿಗಳು ದಿಗ್ಗಜಂಗಳು ಕಿಡುಕುವಂತೆ ಎಕ್ಕಳಿ ಎರಬಸದಿ ರಣದೇವಿಯ ಸಂಬುದ್ಧರಾದ ವಿಜಯಂಗನೆ ಪಾರಿಗ್ರಹಣ ಮಾಡಿಕೊಂಡು ಬಾರೆಂದು ನಿನಗೆ ಆಶೀರ್ವಾದ ಮಾಡುವೆನು. ನಡಿ ನಡೆಯಲೈ ಪಾರ್ಥ ಸಂಭವನ ನಿನಗೆ ಬೆಂಬಲವಾಗಿ ನಾ ಬರೋದೇನೆ. ಭೀಮಸೇನ ಪಾತ್ರಕ್ಕೆ ಸಿಂಧನೂರು ನಿರ್ಮಲಮ್ಮ ಒಂದು ತಲೆ ಬಂಗಾರ ಮುಂಗುರ ಮತ್ತು ಉಪ್ಪರಸಳ್ಳಿ ಈಶ್ವರಪ್ಪ ಒಂದು ತಲೆ ಜಯಸರ ಮತ್ತು ಬಾಗೋಡಿ ಕರಿಬಸಪ್ಪ ಅರ್ಧ ತಲೆ ಬಂಗಾರ ಮುಂಗುರ ಇವರು ಭೀಮಸೇನ ಪಾತ್ರಕ್ಕೆ ಆಯ್ಕೆ ಮಾಡ್ತಾರೆ. ಆಜ್ಞಾಯಿತು ಎನ್ನ ಮನ ನಿತ್ಯ ಕೈ ಗುಡಿತು. ನಿನ್ನ ದಯವಂದಿರಲಿ ಪರ
ನಿನ್ನ ದಯವಂದಿರಲಿ ಅಧಿಕಾರಿಗಳಾದ ಕೌರವರ ಬಿಂಕಮ ಮುರಿಯಬೇಕೆಂದು ಎನ್ನ ಮನ ಸಂಕಲ್ಪವು ಪೂರೈಸಿತು. ಜನರೇ, ನೀನು ಈಗ ಮಾತೆಂಬ ಭಾವಹಿಸಿಕೊಂಡು ಕ್ಷತ್ರಿಯರ ಧರ್ಮವನ್ನು ನೆಲೆಗೊಳಿಸುವಂತೆ ಇಂದಿನ ಅವಧಿಗಳು ಲಕ್ಷ ರಾಣಿಗಳು ಅವರ ಜನ್ಮಸ್ಥಾನವಾದ ಮೃತ್ಯುವಿನ ಗರ್ಭದಲ್ಲಿ ಅಡಗಿದ್ದರೂ ಬಿಡನು. ಮತ್ತೆ ಇಂದಿನ ಮಗಳಿಗೆ ನಮ್ಮ ತಂದೆಯವರಿಗಾದ ಅಪಜಯವನ್ನು ಕೇಳಿ ಸಹಿಸಲಾರೆನು. ನ್ಯಾಯ ದೂರರಾದ ಷಡ್ಗತಾದಿಗಳು ದುರತನವು ಮಾಡದಿದ್ದರೆ ಮೂರು ಲೋಕವನ್ನು ಸೂರ್ಯ ಬರುವ ಧೀರ ವೀರ ಪಾತ್ರ ಸಂಭವನೆನಿಸಿ ಸಾರ್ಥಕವೇನು? ಚಂಡೋದ್ದಂಡಗೆ ಪ್ರೇಮ ಪರಾಕ್ರಮಿಗೆ ನೇಮವನ್ನು ಕೊಡು ಸುಭದ್ರಿಯ ಮಾತೆ ಅರ್ಜುನ ಚೆನ್ನಾಗಿಲ್ಲ. ಕರ್ಣ ದ್ರೋಣ ಇವರಿಗೆ